ಮನೆಗೆ ಬರ್ತಿದ್ದ ಸಂಬಂಧಿಯಿಂದಲೇ ಚಿನ್ನ ಕಳ್ಳತನವಾಗಿದೆ. ದರ್ಶನ್ ಎಂಬುವರಿಂದ 150 ಗ್ರಾಂ ಚಿನ್ನಾಭರಣ ಲೂಟಿಯಾಗಿದೆ. ಮನೆಗೆ ಬರ್ತಿದ್ದ ಸಂಬಂಧಿ ಈತ ದರ್ಶನ್ ಎಂಬುವಾತನಿಂದ 150 ಗ್ರಾಂ ಚಿನ್ನಾಭರಣ ಲೂಟಿಯಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಕುರುಬನಹಳ್ಳಿಯಲ್ಲಿ ಈ ಮನೆ ಇರುವಂಥದ್ದು, ಅಲ್ಲೇ ಆಗಿರುವಂಥದ್ದು ಈ ಘಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಈ ಘಟನೆಯಾಗಿದೆ. ಕುರುಬನಹಳ್ಳಿಯಲ್ಲಿ ಘಟನೆ ಆಗಿರುವಂಥದ್ದು. ಮನೆ ಬೀರುವಿನಲ್ಲಿದ್ದ ಚಿನ್ನಾಭರಣವನ್ನ ಎಗರಿಸಿದ್ದಾನೆ ದರ್ಶನ್. ಚಿನ್ನಾಭರಣ ಕಾಣಿಸದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ದೂರನ್ನ ನೀಡಿದ್ರು. ಆದರೆ ಸಂಬಂಧಿಯಿಂದಲೇ ಇದಾಗಿರುವಂಥದ್ದು. ತನಿಖೆ ನಡೆಸಿದ ಮೇಲೆ ಪೊಲೀಸರು ಆರೋಪಿಯನ್ನ ಬಂಧನ ಮಾಡಿದ್ದಾರೆ. ಮನೆಗೆ ಬರ್ತಿದ್ದ ಸಂಬಂಧಿಕರು ಈ ಕಾಲದಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದ್ಬಿಡುತ್ತೇನೋ. ಸಂಬಂಧಿಕರು ಅಂತ ಮನೆಗೆ ಬಿಟ್ಕೊಂಡ್ರೆ, ಮನೆಗೆ ಬರ್ತಿದ್ದಂತಹ ಸಂಬಂಧಿಕನಿಂದಲೇ ಇಲ್ಲಿ ಚಿನ್ನಾಭರಣ ಲೂಟಿ ಆಗಿರುವಂಥದ್ದು. ಸುಮಾರು 150 ಗ್ರಾಂ ಅಷ್ಟು ಚಿನ್ನ ಲೂಟಿ ಮಾಡಿದ್ದಾನೆ ದರ್ಶನ್ ಅನ್ನುವಂತಹ ಆರೋಪ ಇದೆ. ತನಿಖೆ ನಡೆಸಿದ ಮೇಲೆ ಗೊತ್ತಾಗಿದೆ. ಚಿನ್ನ ಕಾಣಿಸದೇ ಇದ್ದಾಗ ಕುಟುಂಬಸ್ಥರು ಮೊದಲು ಹುಡುಕಿದ್ದಾರೆ. ತದನಂತರ ಇನ್ನೇನು ಸಿಗಲ್ಲ ಅಂದ ಮೇಲೆ ದೂರನ್ನ ನೀಡಿದ್ದಾರೆ. ತನಿಖೆ ನಡೆಸಿದಂತಹ ಪೊಲೀಸರು ಇದೀಗ ಆರೋಪಿ ದರ್ಶನ್ ಅನ್ನ ಬಂಧನ ಮಾಡಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಕುರುಬನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಮನೆಗೆ ಬರ್ತಿದ್ದ ಸಂಬಂಧಿ ದರ್ಶನ್ನಿಂದ 150 ಗ್ರಾಂ ಚಿನ್ನಾಭರಣ ಲೂಟಿಯಾಗಿದೆ. ಬೀರುನಿಲ್ಲ ಇದ್ದಂತಹ ಚಿನ್ನ ಈಗ ಸಂಬಂಧಿಕರ ಮನೆಗೆ ಬಂದೆ ಬೀರು ಹಾಕೊಂಡು ಕುತ್ಕೊಳ್ಳಕ್ ಆಗಲ್ಲ, ಮನೆಯೊಳಗೆ ಬಿಟ್ಕೊಳ್ದೆ ಇರಕ್ಕಾಗಲ್ಲ. ಸಂಬಂಧಿಕರು ಬರ್ತಾರೆ ಅಂತ ಸಂಬಂಧಿಕರನ್ನು ಮನೆಗೆ ಕರೆಯುವಾಗ ಒಂದೊಮ್ಮೆ ಯೋಚನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇದ್ದೀವಾ ಅಂತ. ಸಂಬಂಧಿಕರು ಮನೆಗೆ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಅಂಥದ್ರಲ್ಲೂ ಕೂಡ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅಂತ ಗೊತ್ತಾಗದಂತಹ ಪರಿಸ್ಥಿತಿಯಲ್ಲಿ ಇದ್ದೀವೀಗ. ದೊಡ್ಡಬಳ್ಳಾಪುರದಲ್ಲಿ ಆಗಿರುವಂತಹ ಘಟನೆ ಇದು. ದರ್ಶನ್ ಎಂಬಾತನಿಂದ 150 ಗ್ರಾಂ ಚಿನ್ನ ಲೂಟಿಯಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಿದೆ. ಇದೇ ಹಿನ್ನೆಲೆಯಲ್ಲಿ ಚಿನ್ನ ಕಾಣಿಸದೇ ಇದ್ದಾಗ ಕುಟುಂಬಸ್ಥರು ಮೊದಲು ಹುಡುಕಿದ್ದಾರೆ. ತದನಂತರ ಪೊಲೀಸ್ ಠಾಣೆಗೆ ದೂರ ನೀಡಿದ್ದಾರೆ. ಇನ್ನೇನು ಸಿಗಲ್ಲ ನಾವು ಹುಡುಕಿದ್ರೆ ಅಂತ ಗೊತ್ತಾದ್ಮೇಲೆ ದೂರು ನೀಡಿದ್ದಾರೆ. ಪೊಲೀಸರು ತನಿಖೆ ಮಾಡಿ ಈಗ ದರ್ಶನ್ ಅನ್ನ ಬಂಧನ ಮಾಡಿರುವಂಥದ್ದು.